ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ಸ್ಲೀವ್ಸ್ ಪ್ಯಾಟ್ರನ್ನಲ್ಲಿ ಈ ಥರ ಹಾಫ್ ಸರ್ಕಲ್ ಹೇಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆಲ್ಲ ಮಾಡ್ಕೋಬಹುದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಪರ್ಫೆಕ್ಟಾಗಿ ಸ್ಲೀವ್ಸನ್ನು ಹೇಗೆ ಮಾರ್ಕಿಂಗ್ ಮಾಡ್ಕೋಬೇಕು ಆರಿ ವರ್ಕಿಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಾವು ಎಲ್ಲ ಎಕ್ಸ್ಟ್ರಾ ಬಿಟ್ಕೋಬೇಕು, ಕಡಿಮೆ ಮಾಡ್ಕೋಬೇಕು, ಮಾರ್ಜಿನ್ ಹೇಗೆ ತಗೋಬೇಕು ಅದೆಲ್ಲ ನಾನಿವತ್ತು ಪರ್ಫೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ನಾನು ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಆಸಕ್ತಿ ಇದ್ದವರು ಕಲಿಬಹುದು. ಆಲ್ರೆಡಿ ತುಂಬಾ ಕ್ಲಾಸಸ್ ಎಲ್ಲ ಹಾಕಿದ್ದೀನಿ, ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ. ಆಸಕ್ತಿ ಇದ್ದವರು ಕಲೀರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ದು ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಕಲಿಬಹುದು. ಹಾಗೆ ಮಧ್ಯ ಮಧ್ಯ ಆರಿ ಬಗ್ಗೆ ಟಿಪ್ಸ್ಗಳು ಕೊಡ್ತಾ ಇರ್ತೀನಿ. ಈ ಥರ ಮಾರ್ಕಿಂಗು, ಟ್ರೇಸಿಂಗು ಮತ್ತು ಪ್ಯಾಟರ್ನ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಆಸಕ್ತಿ ಇದ್ದವರು ನೋಡ್ತಾ ಇರಿ. ಓಕೆ, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ. ಆರಿ ವರ್ಕಿಗೆ ಸ್ಲೀವ್ಸ್ನ ಪರ್ಫೆಕ್ಟಾಗಿ ಹೇಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಳಗೊಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಮಿಡ್ಲು ಪಾರ್ಟನ್ನು ನೀವು ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಅದು ಪೇಪರ್ನ 2 ಮಡಿಕೆ ಮಡಚಿ ಮಿಡ್ಲು ತಗೊಂಡಿದ್ದೆ. ನೀವು ಸ್ಟ್ರೈಟ್ ಮಧ್ಯೆ ಲೈನ್ ಎಳ್ಕೊಂಬಿಡಿ. ವರ್ಕ್ ಮಾಡುವಾಗ ಅದು ಲೈನ್ಸ್ ಬಿದ್ದಿರುತ್ತೆ, ಹೋಗೋದಿಲ್ಲ. ಅದಕ್ಕೆ ಮೇಲೆ ಕೆಳಗೆ ಜಸ್ಟ್ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಮಿಡ್ಲು ಪಾರ್ಟಲ್ಲಿ. ಹಾಗೆ ಸ್ಲೀವ್ಸನ್ನು ನೋಡಿ, ಆರ್ಮೋಲು ಶೇಪ್ ಇದೆಯಲ್ಲ ಅಲ್ಲಿ ಮತ್ತೆ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಅದನ್ನು ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮ್ಮದು ರೆಡಿ ಅಳತೆ ಆಗಿರುತ್ತೆ ಬ್ಲೌಸ್ ಇದು. ಓಕೆ, ನಾನು ಪೇಪರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಟ್ರೇಸಿಂಗ್ ಪೇಪರಲ್ಲೇ ಡೈರೆಕ್ಟಾಗಿ ಮಾಡ್ಕೋಬೋದು. ಈ ಥರ ಟ್ರೇಸಿಂಗ್ ಪೇಪರಲ್ಲೇ ಮಾಡಿಕೊಂಡು ನೀವು ಟ್ರೇಸ್ ಮಾಡಿಟ್ಕೊಂಡ್ರೆ ಯಾವಾಗಾದರೂ ವರ್ಕ್ ಮಾಡ್ಕೋಬೋದು. ಅದನ್ನು ನೀವು ಬಟ್ಟೆ ಮೇಲೆ ಕಾರ್ಬನ್ ಶೀಟ್ ಇಟ್ಟು ಟ್ರೇಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ ನೋಡಿ, ನಾನು ಈ ಥರ ಬ್ಲೌಸದ್ದು ಸ್ಟ್ಯಾಂಡರ್ಡ್ ಅಂದರೆ ರೆಡಿ ಅಳತೆನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಏನಂದರೆ ಸೈಡಲ್ಲಿ ಮಾರ್ಜಿನ್ನು ತಗೊಳ್ಳಿ. 1.5 ಇಂಚಾದರೆ 1.5, 2 ಇಂಚಾದರೆ 2 ಎಕ್ಸ್ಟ್ರಾ ತಗೊಳ್ತಾರಲ್ವ ಬ್ಲೌಸು ಹೊಲಿಯೋಕ್ಕೆ, ಅದನ್ನು ತಗೊಳ್ಳಿ ನೀವು. ಆ ನಂತರ ಏನು ಮಾಡಬೇಕು ಅಂದರೆ ಆ ಕಡೆ ಈ ಕಡೆ ಸೈಡ್ ಇದೆ ಅಲ್ವಾ, ಅಲ್ಲಿ ನೀವು ಹಾಫ್ ಇಂಚು ಕಡಿಮೆ ಮಾಡ್ಕೋಬೇಕು ರೆಡಿ ಅಳತೆಯಲ್ಲಿ. ಯಾಕೆ ಅಂದರೆ ನೀವು ಸ್ಟಿಚ್ ಮಾಡುವಾಗ ಸೈಡು ಬೀಡೆಲ್ಲ ಇರುತ್ತೆ ನೋಡಿ, ಅದು ಸ್ಟಿಚ್ ಮಾಡುವಾಗ ಒಮ್ಮೊಮ್ಮೆ ಮಿಷನಿಗೆಲ್ಲ ಸಿಕ್ಕಿ ಕಟ್ಟೆಲ್ಲ ಆಗುತ್ತೆ, ಮತ್ತು ವರ್ಕ್ ಮಾಡಿದ್ದೆಲ್ಲ ಬಿಚ್ಚೋಗುತ್ತೆ, ಮತ್ತು ಅವರಿಗೆ ಸ್ಟಿಚ್ ಮಾಡೋರಿಗೆ ಕೂಡ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ರೆಡಿ ಅಳತೆಲೆ ಹಾಫ್ ಇಂಚು ಮೇಲ್ಗಡೆ ಆರ್ಮೋಲ್ ಶೇಪಿಂದ ಮತ್ತು ಸೈಡ್ ಫಿಟ್ಟಿಂಗಲ್ಲಿ ಕೂಡ ನೀವು ಹಾಫ್ ಇಂಚನ್ನು ಬಿಟ್ಕೊಂಡು ಅದ್ರ ಒಳಗೆ ನೀವು ವರ್ಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ದೆ ಅಲ್ವಾ, ಫಸ್ಟ್ ಹಾಕಿದ್ದು ರೆಡಿ ಅಳತೆ, ಆ ಕಡೆ 1.5 ಇಂಚ್ ಬಿಟ್ಟಿರೋದು ಮಾರ್ಜಿನ್ನು. ಆದರೆ ರೆಡಿ ಅಳತೆ ಒಳಗಡೆನೆ ನಾನು ಈ ಫಿಟ್ಟಿಂಗ್ ಲೈನು ಮತ್ತು ಆರ್ಮೋಲ್ ಶೇಪಲ್ಲಿ ಹಾಫ್ ಇಂಚನ್ನು ನಾನು ಒಳಗೆ ಶೇಪ್ ಮಾಡ್ಕೊಳ್ತೀನಿ. ಮತ್ತು ಸ್ಲೀವ್ಸ್ ಇದು ಕೆಳಗಡೆ ಬಾರ್ಡ್ರ್ ನಾವು ವರ್ಕ್ ಮಾಡ್ತೀವಲ್ಲ, ಬಾರ್ಡ್ರ್ ವರ್ಕು ನೀವು ಎಷ್ಟು ಅಗಲಕ್ಕೆ ಮಾಡ್ತೀರಾ ಅಷ್ಟು ಅಗಲಕ್ಕೆ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಹಾಫ್ ಇಂಚ್ ಬಿಟ್ಟಿದ್ದೀನಿ. ಓಕೆನಾ? ಮತ್ತು ಸ್ಟೆನ್ಸಿಲ್ಸ್ ರೆಡಿ ಮಾಡೋಣ. ಅದಕ್ಕೆ ನಾನು ಈ ಥರ ಕ್ಯಾಲೆಂಡರ್ ಶೀಟ್ನ ತೊಗೊಂಡಿದ್ದೀನಿ ಸ್ಟೆನ್ಸಿಲ್ಸ್ ರೆಡಿ ಮಾಡೋಕ್ಕೆ. ನೀವು ಈ ಥರ ಸ್ಟೆನ್ಸಿಲ್ಸ್ ರೆಡಿ ಮಾಡೋಕ್ಕೆ ಮತ್ತು ಚಾರ್ಟ್ ಪೇಪರ್ ಆದರೂ ನಡೆಯುತ್ತೆ, ಸ್ವಲ್ಪ ದಪ್ಪ ಸೈಜ್ ಇರೋದನ್ನ ತಗೊಳ್ಳಿ. ಹೀಗೆ ಉದ್ದದಿಂದ 2.5, ಅಡ್ಡದಿಂದ 1.5 ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. 2.5 ಉದ್ದ, ಅಡ್ಡ 1.5 ಮಾರ್ಕ್ ಮಾಡಿಕೊಂಡು ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಇದು ನಾನು 2-3 ಥರ ಸ್ಟೆನ್ಸಿಲ್ಸನ್ನು ತೋರಿಸ್ಕೊಡ್ತೀನಿ ನಾನು ಹಾಫ್ ಸರ್ಕಲ್ಗೆ. ಓಕೆನಾ? ಈಗ ಶೇಪ್ ಸಿಕ್ತಲ್ವ, ಇದನ್ನು ನಾನು ಮಿಡ್ಲು ಪಾರ್ಟನ್ನು ಮಡ್ಚ್ಕೊಳ್ತೀನಿ. ಮಿಡ್ಲು ಪಾರ್ಟ್ ಮಡ್ಚ್ಕೊಂಡು ಅಲ್ಲಿ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಈ ಮಡ್ಚ್ಕೊಂಡಿರೋ ಜಾಗದ ಕಡೆ ಕಟ್ ಮಾಡಬಾರ್ದು ನೀವು. ಆ ಕಡೆ ಓಪನ್ ಪ್ಲೇಸ್ ಇದೆಯಲ್ಲ ಅಲ್ಲಿಂದ ಮತ್ತೆ ಮಡ್ಚ್ಕೊಂಡಿರೋ ಒಂದು ತುದಿಗೆ ಈ ಥರ ಹಾಫ್ ಸರ್ಕಲ್ ಥರ ನೀವು ಜಸ್ಟ್ ಕೈಯಲ್ಲೇ ಫ್ರೀ ಹ್ಯಾಂಡಲ್ಲೇ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ.
ನೋಡಿ ಈ ಥರ ಹಾಫ್ ಸರ್ಕಲ್ ಶೇಪ್ ಸಿಕ್ತು. ಇದು ಒಂದು ಟೈಪ್ ಆದರೆ ಅದನ್ನು ಕೂಡ ಮಿಡ್ಲಲ್ಲಿ ಹೀಗೆ ಮಡ್ಚ್ಕೊಂಡ್ಬಿಟ್ಟು ಜಸ್ಟ್ ಮಿಡ್ಲ್ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಯಾಕೆಂದರೆ ನಿಮ್ಗೆ ಅಲ್ಲಿ ಮಾರ್ಕ್ ಮಾಡುವಾಗ ಮಿಡ್ಲಲ್ಲಿಟ್ಟು ಮಾರ್ಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಮಿಡ್ಲು ಹೀಗೆ 2 ಮಡಿಕೆ ಮಡಚಿಬಿಟ್ಟು ಜಸ್ಟ್ ಒಂಚೂರು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಟೈಪಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಾರ್ಕ್ ಮಾಡ್ಕೋಬೋದು ಅಂತ. ನೋಡಿ ಈ ಥರ ಬಾಕ್ಸ್ ಇದೆಯಲ್ಲ, ಸಣ್ಣ ಬಾಕ್ಸ್ ಬರ್ತವೆ ನೋಡಿ, ಈ ಥರ ಬಾಕ್ಸ್ ಅನ್ನಾದರೂ ಯೂಸ್ ಮಾಡಿ, ಓಕೆ. ಇಲ್ಲ ಅಂದರೆ ನಿಮ್ಮ ಹತ್ರ ಜರಿ ಥ್ರೆಡ್ ಇದೆ ನೋಡಿ, ಅದನ್ನು ಕೂಡ ಇಟ್ಟು ನೀವು ಈ ಥರ ಹಾಫ್ ಶೇಪು ಮಾಡ್ಕೋಬೋದು. ಜರಿ ಥ್ರೆಡ್ ಬರುತ್ತಲ್ವಾ, ಅದನ್ನು ಕೂಡ ಇಟ್ಬಿಟ್ಟು ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಬಾಕ್ಸನ್ನು ಯಾವ ಸೈಜ್, ಕೆಳಗಡೆ ಸ್ವಲ್ಪ ಸಣ್ಣದಿರುತ್ತೆ, ಮೇಲ್ಗಡೆ ಬಾಯಿ ಸ್ವಲ್ಪ ದೊಡ್ಡದಿರುತ್ತೆ. ನಿಮಗೆ ಎಷ್ಟು ಸೈಜಿಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೋಡಿಬಿಟ್ಟು ಈ ಥರ ಹಾಫ್ ಸರ್ಕಲ್ ಕಟ್ ಮಾಡ್ಕೋಬೋದು. ನೋಡಿ 2 ಟೈಪಲ್ಲಿ ಕಟ್ ಮಾಡಿಕೊಂಡೆ. ಈಗ ಮತ್ತೊಂದು ಟೈಪಲ್ಲಿ ತೋರಿಸ್ತೀನಿ. ಈ ಮ್ಯಾಥಮೆಟಿಕ್ಸ್ ಸ್ಟೆನ್ಸಿಲ್ಸ್ ಬರುತ್ತೆ ಗೊತ್ತಾ ನಿಮಗೆ, ರೌಂಡು ಮತ್ತು ಎಲ್ಲ ಶೇಪ್ಗಳಲ್ಲೆಲ್ಲ ಬರುತ್ತೆ. ಆ ಥರ ಸ್ಟೆನ್ಸಿಲ್ಸನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ನೀವು ಕೂಡ ಮೀಶೋದಲ್ಲಿ ನೋಡಿ ಸಿಗುತ್ತೆ. ಆ ಥರ ತಂದಿಟ್ಕೊಂಡ್ರೆ ನಿಮಗೆ ಆರಿ ವರ್ಕಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಓಕೆ. ನೋಡಿ ಈ ಥರ ಚಿಕ್ಕ ರೌಂಡಿಂದ ದೊಡ್ಡ ಸೈಜ್ ರೌಂಡ್ವರೆಗೂ ಇದೆ. ನಿಮಗೆ ಈ ಹಾಫ್ ಸರ್ಕಲ್ಲು ಚಿಕ್ಕದಾಗಿ ಬೇಕು ಅಂದರೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಅದರೊಳಗೆ ಮಾರ್ಕ್ ಮಾಡ್ಕೋಬೋದು. ಅದರಲ್ಲಿ ಹಾಫ್ ಪೋರ್ಷನ್ನಿಗೆ ಅಲ್ಲಿ ಬ್ಲ್ಯಾಕಲ್ಲಿ ಮಾರ್ಕ್ ಕೊಟ್ಟಿರ್ತಾರೆ, ಹಾಫ್ ಪೋರ್ಷನ್ನು ಹಾಗೆ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ಥರ 3 ಥರ ಇದೆ, 4 ಥರ ಇದೆ ನನ್ನ ಹತ್ರ ಸ್ಟೆನ್ಸಿಲ್ಸ್, ಓಕೆನಾ. ಆ 4 ಥರ ಸ್ಟೆನ್ಸಿಲ್ಸ್ ನಾನು ಯೂಸ್ ಮಾಡ್ತೀನಿ. ಅಂದರೆ ಇದುವರೆಗೂ ಅಷ್ಟು ಯೂಸ್ ಮಾಡಿಲ್ಲ, ಫ್ರೀ ಹ್ಯಾಂಡೇ ಜಾಸ್ತಿ ಯೂಸ್ ಮಾಡಿರೋದು ನಾನು, ಬೇಕಾಗುತ್ತೆ ಅಂತ ಇಟ್ಟಿದ್ದೀನಿ. ಈಗ ನೀವು ಅದನ್ನು ಮಿಡ್ಲ್ ಪಾರ್ಟಲ್ಲಿ ನೋಡಿ ಮಾರ್ಕ್ ಮಾಡಿದಿರಲ್ಲ, ಆ ಥರ ಮಿಡ್ಲ್ ಪಾರ್ಟಲ್ಲಿ ಇಟ್ಬಿಟ್ಟು ಫಸ್ಟು ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಹಾಗೆ ಪಕ್ಕನೇ ಅದಕ್ಕೆ ತಾಗಿಸಿ ನೀವು ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಲಾಸ್ಟಿಗೆ ಬರುವಾಗ ಎಷ್ಟು ಬರುತ್ತೆ ಶೇಪು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತು ನಿಮ್ಮದು ಹಾಫ್ ಸರ್ಕಲ್ ನಿಮಗೆ ಇದು ಸೈಜ್ ದೊಡ್ಡದಾಯಿತು, ಇದಕ್ಕೂ ಚಿಕ್ಕ ಸೈಜ್ ಬೇಕಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಚಿಕ್ಕ ಸೈಜಲ್ಲಿ. ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು ಕೂಡ ನೀವು ಮಾಡ್ಕೋಬೋದು, ಓಕೆನಾ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನೀವು ಅದೇ ಥರನೇ ಮಿಡ್ಲ್ ಪಾರ್ಟಲ್ಲಿ ಹಾಫ್ ಸರ್ಕಲ್ ಇಟ್ಬಿಟ್ಟು ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಆ ಮಿಡ್ಲ್ ಪಾರ್ಟ್ ಇದೆ ಅಲ್ವಾ, ಅಲ್ಲಿ ಇಟ್ಬಿಟ್ಟು ಹಾಫ್ ಸರ್ಕಲ್ನ ನೀವು ಶೇಪ್ ಮಾಡ್ಕೋಬೇಕಾಗತ್ತೆ. ಇದೇ ಥರನೇ ಫುಲ್ ಸ್ಲೀವ್ನ ನೀವು ಶೇಪ್ ಮಾಡ್ಕೊಳ್ಳಿ. ಸೈಡಿಗೆ ಬರುವಾಗ ಎಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೇ ಶೇಪ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೇ ನೀವು ಶೇಪ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀವು ಇದನ್ನು ಫಸ್ಟ್ ಪ್ರಾಕ್ಟೀಸ್ ಇಲ್ಲದೆ ಇರೋರಾದರೆ ನಾನು ಮಾಡಿದ್ದೀನಲ್ಲ ಪೇಪರಲ್ಲಿ, ಆ ಥರ ಚಾರ್ಟ್ ಪೇಪರ್ ತೊಗೊಂಡ್ಬಿಟ್ಟು ಮಾಡಿ. ಪ್ರಾಕ್ಟೀಸ್ ಇರೋರಾದರೆ ಡೈರೆಕ್ಟಾಗಿ ನೀವು ಇದರಲ್ಲೇ ಮಾಡ್ಕೋಬೋದು, ಟ್ರೇಸಿಂಗ್ ಪೇಪರಲ್ಲಿ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಮಾಡಿಟ್ಕೊಳ್ಳಿ. ಅದು ನಿಮಗೆ ಯಾವ ಸ್ಲೀವ್ಸಿಗಾದರೂ ವರ್ಕೌಟ್ ಆಗುತ್ತೆ, ಓಕೆನಾ. ಸೈಡ್ ಬರುವಾಗ ಅದು ಎಷ್ಟಿದೆ ಅಷ್ಟೇ ಆಗೋದು, ಅದು ನೀವು ಬೇರೆ ಸೈಜಲ್ಲಿ ಮಾಡಿದರೂ ಕೂಡ ಎಷ್ಟಿದೆ ಅಷ್ಟೇ ಆಗುತ್ತೆ, ಓಕೆ. ಇದೇ ಥರ ನೀವು ಪೇಪರಲ್ಲಿ ಮಾಡಿಟ್ಕೊಂಡ್ರೆ ಅದ್ರ ಮೇಲೆ ನೀವು ಬೇರೆಯವ್ರ ಸೈಜನ್ನು ಚೆನ್ನಾಗಿ ಸೈಜನ್ನು ಡ್ರಾ ಮಾಡ್ಕೊಂಬಿಟ್ಟು, ಅಂದರೆ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಈ ಮಾಡಿಟ್ಟಿರೋ ಪೇಪರ್ ಮೇಲೆ ಇಟ್ಬಿಟ್ಟು ಸೈಜನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನು ಕೂಡ ನೀವು ಮಾಡ್ಬೋದು, ಓಕೆನಾ. ನೋಡಿ ಈ ಥರ ನಾನು ಕಂಪ್ಲೀಟ್ ಮಾಡಿದೆ. ಇದಕ್ಕೆ ಪಿಕಾಕ್ ಫೆದರ್ ಸ್ಟಿಚ್ ಎಲ್ಲ ಯೂಸ್ ಮಾಡಿಬಿಟ್ಟು ಫಿಲ್ಲಿಂಗ್ ಕೊಡ್ತಾರೆ, ಇಲ್ಲಾಂದರೆ ಬೀಡ್ ವರ್ಕ್ ಎಲ್ಲ ಯೂಸ್ ಮಾಡಿ ಫಿಲ್ಲಿಂಗ್ ಕೊಡ್ತಾರೆ. ನೋಡಿ ಆ ಗೆರೆಗಳೆಲ್ಲ ಇದೆಯಲ್ಲ, ಅದಕ್ಕೆ ಬೀಡ್ ವರ್ಕು 3 ಲೇಯರಲ್ಲಿ ಕೊಟ್ಟು ಕೂಡ ಮಾಡ್ಬೋದು. ನಿಮಗೆ ಹೇಗೆ ನಿಮ್ಮದು ಅಂದರೆ ಅವರ ಕಸ್ಟಮರ್ನವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ತಕ್ಕಾಗಿ ನೀವು ಮಾಡ್ಬೋದು. ಪಿಕಾಕ್ ಕಲರ್ ಯೂಸ್ ಮಾಡಿ ಬೇಕಾದರೂ ನೀವು ಡಿಸೈನ್ ಕೊಟ್ಕೋಬೋದು, ಇಲ್ಲ ಅಂದರೆ ಸ್ಯಾರಿದು ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲ ಯೂಸ್ ಮಾಡಿ ಕೊಟ್ಕೊಳ್ಳಿ. ನೋಡಿ ಈ ಥರ ಶೇಪು ಮೊದಲಲ್ಲಿ ಒಂದು ಕುಂದನ್ ಅಥವಾ ಕ್ಲಿಪ್ ಸ್ಟೋನ್ ಏನಾದರೂ ಇಟ್ಬಿಟ್ಟು ಬೀಡ್ ವರ್ಕು ಈ ಥರ ಎಲ್ಲ ನೀವು ವರ್ಕ್ ಮಾಡ್ಕೋಬೋದು. ಮತ್ತು ಥ್ರೆಡ್ ವರ್ಕಲ್ಲಿ ಕೂಡ ಯೂಸ್ ಮಾಡ್ಬೋದು. ಈ ಥರ ಫ್ರೆಂಚ್ ನಾಟು, ಬೀಡ್ ವರ್ಕು ಅಥವಾ ಜರ್ದೋಸಿ ವರ್ಕು, ಕಟ್ ವರ್ಕು ಏನು ಬೇಕಾದರೂ ನೀವು ಕೊಡ್ಬೋದು.
ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಈ ಥರ ಸಿಂಗಲ್ ಫಿಲ್ಲಿಂಗ್ಸ್ಗಳನ್ನೆಲ್ಲ ತೋರಿಸ್ಕೊಡ್ತೀನಿ. ಈಗ ಜಸ್ಟ್ ಕ್ಲಾಸ್ ಕೊಡ್ತಾ ಇದ್ದೀನಿ, ಬೇಸಿಕ್ ಲೆವೆಲ್ ಆದ್ದರಿಂದ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ನಾನು ಅಷ್ಟೊಂದು ಡಿಸೈನ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಏಕೆಂದರೆ ನನಗೆ ಕಲಿಬೇಕಂತ ಸಬ್ಸ್ಕ್ರೈಬ್ ಆದವರು ತುಂಬ ಜನ ಇದ್ದಾರೆ. ಅವರೆಲ್ಲ ಒಂದು ಹಂತಕ್ಕೆ ಕಲಿತಾ ಬರುವಾಗ ನಾನು ಬೇಕಿದ್ರೆ ಈ ಥರ ಸ್ಟಾರ್ಟ್ ಮಾಡಿದಾಗ ಪಾಪ ಅವರಿಗೂ ಯೂಸ್ ಆಗುತ್ತಲ್ವಾ. ನೋಡಿ, ಈ ಥರ ಕೂಡ ನೀವು ಫೆದರ್ ಸ್ಟಿಚ್ಚನ್ನ ಯೂಸ್ ಮಾಡಿಬಿಟ್ಟು 2 ಕಲರು ಅಥವಾ 3 ಕಲರು ಅಥವಾ ಸಿಂಗಲ್ ಕಲರ್ ಆದರೂ ಈ ಥರ ಫೆದರ್ ಸ್ಟಿಚ್ ಯೂಸ್ ಮಾಡಿ ಫಿಲ್ಲಿಂಗ್ ಮಾಡ್ಕೋಬೋದು. ನೀವು ಈ ಥರ ಡಿಸೈನ್ಗಳೆಲ್ಲ ನೋಡಿಯೇ ಇರ್ತೀರಾ ಹೇಗೆ ಫಿಲ್ಲಿಂಗ್ ಮಾಡಿರ್ತಾರೆ ಅಂತ. ಗೊತ್ತಿರೋರಿದ್ದರೆ ನೀವು ಫಿಲ್ಲಿಂಗ್ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಆದರೆ ನಾನು ನಿಮಗೆ ಜಸ್ಟ್ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸಿದೆ, ಓಕೆನಾ. ಮತ್ತಿದೇ ಹಾಫ್ ಸರ್ಕಲ್ನ ಉಲ್ಟಾ ಡೈರೆಕ್ಷನ್ನಲ್ಲಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾರೆ ನೋಡಿ. ಅದು ಕೂಡ ಹೀಗೆ ಮಿಡ್ಲಲ್ಲಿ ಇಟ್ಬಿಟ್ಟು ಈ ಥರ ಫುಲ್ಲು ಇಟ್ಬಿಟ್ಟು ಅದು ಕೂಡ ಪಕ್ಕನೇ ಮಾರ್ಕ್ ಮಾಡಿಕೊಂಡು ಬರಬೇಕು. ಈಗ ನೀವು ಹೇಗೆ ತೋರಿಸಿದ್ದೀನೋ ಅದನ್ನು ಆಪೋಸಿಟ್ ಇಟ್ಟು ನೋಡಿ. ಆಪೋಸಿಟ್ ಇಟ್ಟಾಗ ಹೇಗೆ ಬರುತ್ತೆ ಆ ಥರ ನೀವು ಮಾರ್ಕ್ ಮಾಡ್ಕೊಂಡು ಬಂದರೆ ಆಯಿತು. ಇದು ನಾನು ಕೆಳಗಿಂದ ಮೇಲಕ್ಕೆ ಇಟ್ಟಿದ್ದೀನಲ್ವ ಹಾಫ್ ಸರ್ಕಲ್ಲು, ಇನ್ನು ಮೇಲಿಂದ ಕೆಳಗೆ ಕೂಡ ಇಡ್ಬೋದು. ಈ ಥರ ಮಿಡ್ಲು ಬರುತ್ತಲ್ವ, ಆ ಮಿಡ್ಲು ಬರೋ ಜಾಗದಲ್ಲಿ ಈ ಥರ ಇಟ್ಟು ನೀವು ಮಾರ್ಕ್ ಮಾಡ್ಕೋಬಹುದು, ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಒಂದು ಲೈಕ್ ಮಾಡಿ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ನೋಡೋರಿದ್ದರೆ. ಹಾಗೆ ಕಮೆಂಟ್ಸ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಒಂದು ಲೈಕ್ ಮಾಡದೆ ಮಾತ್ರ ಯಾರೂ ಹೋಗಬೇಡಿ, ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.